ಭಗವಂತನ ನಾಮಕೀರ್ತನೆ ಭಕ್ತಿಯ ಪಥದಲ್ಲಿ ಎರಡನೇ ಮೆಟ್ಟಿಲು. ವಿಶೇಷವಾಗಿ ಕಲಿಯುಗದಲ್ಲಿ ಈ ಕೀರ್ತನೆಗೆ ಬಹಳ ಮಹತ್ವವಿದೆ. ಭಾಗವತದಲ್ಲಿ ಇದನ್ನು ಕೃಷ್ಣವರ್ಣಂ ಕಲೌ ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ ಯಜ್ಞೈಃ ಸಂಕೀರ್ತನ ಪ್ರಾಯೈಃ ಯಜಂತಿ ಸ್ಮ ಸುಮೇಧ ಸಹ ಎಂದು ಹೇಳುವ ಮೂಲಕ ಕೀರ್ತನೆಯನ್ನು ಒಂದು ಯಜ್ಞ ಎಂದು ಪರಿಗಣಿಸಲಾಗಿದೆ. ಯಜ್ಞ ಎಂದರೆ ಕೇವಲ ಹವಿಸ್ಸನ್ನು ಅಗ್ನಿಗೆ ಹಾಕುವುದು ಎಂದರ್ಥವಲ್ಲ. ತನ್ನಲ್ಲಿದ್ದದ್ದು ತನ್ನದಲ್ಲ ಎಂದು ಭಗವಂತನದ್ದು ಎಂಬ ಅಹಂಕಾರ ಮಮತೆಗಳ ಪರಿತ್ಯಾಗವೇ ಯಜ್ಞದ ರಹಸ್ಯ. ಕೀರ್ತನೆಯೂ ಹಾಗೆ. ಈ ಶರೀರ ನನ್ನದಲ್ಲ ಎಂಬ ಭಾವನೆಯಿಂದ ನಾನು ಮಾಡುವ ಎಲ್ಲ ಶಬ್ದ ಉಚ್ಚಾರಣೆಗಳು ನೀನೇ ನನ್ನಿಂದ ಮಾಡಿಸಿದ್ದಿ ಎಂಬ ಅನುಸಂಧಾನದಿಂದ ಈ ಇಡೀ ಶರೀರವನ್ನು ಭಗವಂತನಿಗೆ ಅರ್ಪಿಸುವುದು. ಭಗವಂತ ನಮ್ಮ ಬಗ್ಗೆ ಸಂತುಷ್ಟನಾಗಬೇಕಾದರೆ ಈ ಕೀರ್ತನೆ ಬಹಳ ಮುಖ್ಯ. ಉದಾಹರಣೆಗೆ, ಒಂದು ಮಗು ತನ್ನ ತಾಯಿ ತಂದೆಯನ್ನು ಅಮ್ಮ ಅಪ್ಪ ಎಂದು ಕರೆದರೆ ಅವರಿಗೆ ಬಹಳ ಸಂತೋಷವಾಗುತ್ತದೆ ಅಲ್ಲವೇ? ಹಾಗೆ ನಾವು ಭಗವಂತನನ್ನು ಸಂಕೀರ್ತನೆ ಮಾಡಿದರೆ ಆತ ಸಂತುಷ್ಟನಾಗುತ್ತಾನೆ. ನಮ್ಮ ಒಳಗೆ ಇರುವ ಪ್ರೀತಿಯನ್ನು ಅಭಿವ್ಯಕ್ತಗೊಳಿಸಲು ಇರುವ ಮಾಧ್ಯಮವೇ ಈ ಕೀರ್ತನೆ. ಆದ್ದರಿಂದ ಎಷ್ಟು ಭಕ್ತಿ ತುಂಬಿದೆಯೋ ಅಷ್ಟು ಶಬ್ದಗಳು ಕಂಠ ತುಂಬಿ ಹೊರಬರುತ್ತದೆ. ಆಚಾರ್ಯ ಮಧ್ವರು ಶ್ರವಣ ಕೀರ್ತನೆಗಳಿಗೆ ಬಹಳ ಒತ್ತು ಕೊಟ್ಟಿದ್ದಾರೆ. ಈ ಎರಡನ್ನು ಎಂದೆಂದೂ ಬಿಡಬಾರದೆಂದು ತಿಳಿಸಿದ್ದಾರೆ. ಕೊನೆಯ ಉಸಿರವರೆಗೂ ಭಗವಂತನನ್ನು ಹೊಗಳಿ ಪ್ರಾಣತ್ಯಾಗ ಮಾಡಿದ ಭೀಷ್ಮಾಚಾರ್ಯರು ಭಗವಂತನ ಸಾಕ್ಷಾತ್ಕಾರ ಸಾಧ್ಯ ಸಂಕೀರ್ತನೆಯಿಂದ ಎನ್ನುವುದಕ್ಕೆ ಉದಾಹರಣೆ. ಶುಕಾಚಾರ್ಯರು ಭಾಗವತ ಕೀರ್ತನದಿಂದಲೇ ಭಗವಂತನನ್ನು ಒಲಿಸಿಕೊಂಡಿದ್ದಾರೆ. ಆಚಾರ್ಯ ಮಧ್ವರು ಸೂರ್ಯೋದಯದಿಂದ ಸೂರ್ಯ ನಡುನೆತ್ತಿಗೆ ಬರುವವರೆಗೂ ನಿರಂತರ ಪ್ರವಚನವನ್ನು ಮಾಡಿ ಮತ್ತೆ ಸೂರ್ಯಾಸ್ತದವರೆಗೂ ಪಾಠವನ್ನು ಮಾಡಿ ಕೀರ್ತನೆಯ ಮಹತ್ವವನ್ನು ತೋರಿಸಿದರು. ಅಷ್ಟೇ ಅಲ್ಲದೆ ಬದರಿಯಲ್ಲಿ ನಾರಾಯಣನ ಸನ್ನಿಧಾನದಲ್ಲಿ ನಡೆಸಿದ ಗೀತಾಭಾಷ್ಯ ಪ್ರವಚನದಿಂದ ಸಂತುಷ್ಟನಾದ ಭಗವಂತ ಆಚಾರ್ಯರಿಗೆ ರಾತ್ರಿ ವೇಳೆಯಲ್ಲಿ ಪ್ರವಚನ ಮಾಡಲು ಆದೇಶಿಸಿದರೆ ಕೂಡಲೇ ಶಿಷ್ಯರನ್ನು ಎಬ್ಬಿಸಿ ಕೊಳೆಯುವ ಚಳಿಯಲ್ಲೂ ಪಾಠ ಪ್ರವಚನವನ್ನು ಮಾಡಿ ತದ್ದಿ ತಪಃ ಎಂದು ಪಾಠ ಪ್ರವಚನವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡುವುದೇ ದೊಡ್ಡ ಯಜ್ಞ ಎಂದು ಜಗತ್ತಿಗೆ ತಿಳಿಸಿದರು. ತಾನು ತಿಳಿದ ಮಹಿಮೆಯನ್ನು ಇನ್ನೊಬ್ಬರಿಗೆ ತಿಳಿಸುವುದೇ ಕೀರ್ತನೆ. ಇಂತಹ ನವವಿಧ ಭಕ್ತಿಗೆ ಶ್ರೀ ಹರಿದಾಸರು ನೀಡಿದ ಕೊಡುಗೆ ಅಪಾರ. ಭೂಷಣಕ್ಕೆ ಭೂಷಣ ಇದು ಭೂಷಣ, ನಾಲಿಗೆಗೆ ಭೂಷಣ ನಾರಾಯಣನ ನಾಮ, ವ್ಯರ್ಥವಾಗಿ ಪರರ ದೂಷಣೆ ಮಾಡದೆ ನಾರಾಯಣನ ನಾಮ ನಾಲಿಗೆಗೆ ಭೂಷಣ ಎನ್ನುತ್ತಾರೆ ಶ್ರೀಪಾದರಾಜರು. ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೇನು, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ನನ್ನ ದೋಷಗಳು ಅನೇಕ ಆಗಿವೆ, ಅವು ರಾಶಿಗಳಷ್ಟಾಗಿವೆ. ಈ ದೋಷ ರಾಶಿಗಳನ್ನು ನಾಶ ಮಾಡು ಎನ್ನುತ್ತಾರೆ ಶ್ರೀ ಕನಕದಾಸರು. ಜಾರತ್ವ ಮೊದಲಾದ ಪಾಪಗಳೆಲ್ಲ ಹೇ ಗೋಪಿ ಜನಜಾರ ಎಂದರೆ ಸಾಲದೆ, ಹಾಗಾದರೆ ಪರಮಾತ್ಮನನ್ನು ಗೋಪಿ ಜನಜಾರ ಎಂದು ಸಂಕೀರ್ತನ ಮಾಡುವುದರಿಂದ ಜಾರತ್ವ ಮೊದಲಾದ ಪಾಪಗಳೆಲ್ಲ ಪರಿಹಾರ ಆಗುತ್ತದೆ ಎನ್ನುತ್ತಾರೆ ಶ್ರೀ ವ್ಯಾಸರಾಜರು. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ, ಕೃಷ್ಣನ ನಾಮ ಸಂಕೀರ್ತನೆ ಮಾಡುವುದೇ ನಾಲಿಗೆಗೆ ಇರುವ ಸಾರ್ಥಕತೆ. ಕೃಷ್ಣನಾಮ ಸಂಕೀರ್ತನೆ ನರಜನ್ಮ ಸಾರ್ಥಕತೆ ಎನ್ನುತ್ತಾರೆ ಶ್ರೀ ಪುರಂದರದಾಸರು. ಮಾತು ಮಾತಿಗೆ ಕೇಶವ ನಾರಾಯಣ ಮಾಧವ ಎನಬಾರದೆ ಹೇ ಜಿಹ್ವೆ. ಪೂಜೆ ಮಾಡುವಾಗ, ಭೋಜನ ಮಾಡುವಾಗ, ಅಧ್ಯಯನ ಜಪ ತಪ ಮಾಡುವಾಗ ಪರಮಾತ್ಮನ ಸಂಕೀರ್ತನ ಮಾಡಬೇಕು ಎನ್ನುತ್ತಾರೆ ಶ್ರೀ ವಾದಿರಾಜರು. ವ್ಯರ್ಥ ಕಳೆದರೇನೋ ಕಾಲವ, ಪಾರ್ಥಸಕನ ವಾರ್ತೆಗಳನ್ನು ಕೀರ್ತಿಸದೆ ಕುವಾರ್ತೆಯಿಂದ. ಕುವಾರ್ತೆಗಳು ನರಕಕ್ಕೆ ಕಾರಣವಾಗುತ್ತದೆ, ಕಮಲನಾಭನ ವಾರ್ತೆಗಳು ಮೋಕ್ಷಕ್ಕೆ ಕಾರಣವಾಗುತ್ತದೆ ಎನ್ನುತ್ತಾರೆ ಶ್ರೀ ಜಗನ್ನಾಥದಾಸರು. ಕಾಲ ಕಾಲದಲ್ಲಿ ಕೇಶವ ಎನ್ನಿರೋ, ಬಾಲಮುಕುಂದ ಮಾಧವ ಎನ್ನಿರೋ. ಪ್ರಾತಃ ಕಾಲದಿಂದ ಮಲಗುವವರೆಗೂ ಒಂದಿಲ್ಲದೊಂದು
ಪರಮಾತ್ಮನ ನಾಮ ಸಂಕೀರ್ತನ ಮಾಡಬೇಕು ಎನ್ನುತ್ತಾರೆ ಶ್ರೀ ಮಹಿಪತಿದಾಸರು. ಆವ ರೋಗವು ಎನಗೆ ದೇವ ಧನ್ವಂತ್ರಿ, ಹರಿಮಂತ್ರ ಸ್ತೋತ್ರ ಬಾರದು ಎನ್ನ ನಾಲಿಗೆಗೆ. ನನ್ನ ನಾಲಿಗೆಗೆ ಹರಿನಾಮ ಸಂಕೀರ್ತನ ಬರಬೇಕಲ್ಲವೇ ಹೇ ಧನ್ವಂತ್ರಿ. ನನ್ನ ನಾಲಿಗೆಗೆ ಹರಿನಾಮ ಸಂಕೀರ್ತನೆ ಒಂದನ್ನು ಬಿಟ್ಟು ಬೇರೆ ಎಲ್ಲವೂ ಬರುತ್ತದೆ. ನನ್ನ ನಾಲಿಗೆಗೆ ಹರಿನಾಮ ಸಂಕೀರ್ತನೆ ಬರುವುದಕ್ಕೆ ಯಾವ ರೋಗವಂಟುಕೊಂಡಿದೆ ನೋಡು ಎಂದು ಪ್ರಾರ್ಥಿಸಬೇಕೆಂದು ಶ್ರೀ ಗೋಪಾಲದಾಸರು ಎನ್ನುತ್ತಾರೆ. ಎಲ್ಲಿ ಹರಿನಾಮ ಸಂಕೀರ್ತನೆ ನಡೆಯುತ್ತದೋ ಅಲ್ಲಿ ಶ್ರೀ ಮುಖ್ಯ ಪ್ರಾಣದೇವರು ಕುಳಿತು ಕೇಳುತ್ತಾರಂತೆ. ಹನುಮನಿದ್ದಡೆ ರಾಮ ನಿಂತು ನಿಜಮುಕ್ತಿ ಕೊಡುವೆನೆಮ್ಮ ಎನ್ನುವಂತೆ ಸಾಕ್ಷಾತ್ ಶ್ರೀರಾಮಚಂದ್ರ ಕುಳಿತು ಕೇಳುತ್ತಾನಂದ್ರೆ ಈ ಕೀರ್ತನೆಗೆ ಎಷ್ಟು ಮಹತ್ವ ಇದೆ ಎಂದು ತಿಳಿಯಬಹುದು. ಮೋಕ್ಷ ಮಾರ್ಗದಲ್ಲಿ ನಡೆಯಬೇಕೆಂದು ಅಪೇಕ್ಷಿಸಿದರೆ ಅವಶ್ಯವಾಗಿ ಈ ಕೀರ್ತನೆ ಎಂಬ ಎರಡನೇ ಭಕ್ತಿಯ ಮೆಟ್ಟಲನ್ನು ಏರಲೇಬೇಕು.